ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಒಂದು ತೊಂಡೆಕಾಯಿ ಪಲ್ಯ ಮತ್ತು ತುಂಬ ಈಸಿಯಾಗಿ ಜೋಳದ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ತೊಂಡೆಕಾಯಿ ಪಲ್ಯನ ಫ್ರೈ ಥರ ಮಾಡಿದ್ದೆ. ಅದು ಚಪಾತಿಗೆ ಚೆನ್ನಾಗಾಗ್ತಿತ್ತು. ನಾನು ಇವತ್ತಿಲ್ಲಿ ಮಾಡ್ತಾ ಇರೋ ಪಲ್ಯ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಪಲ್ಯ ಮತ್ತು ರೊಟ್ಟಿನ ಸಿಂಪಲ್ಲಾಗಿ ಒಂದು ಈಸಿಯಾಗಿ ಮಾಡೋ ಒಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಫಸ್ಟು ಒಂದಿಷ್ಟು ತೊಂಡೆಕಾಯಿನ ನೀಟಾಗಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ನೀಟಾಗಿ ಇದನ್ನ ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಫ್ರೈ ಮಾಡಿದ್ನಲ್ವ ತೊಂಡೆಕಾಯ್ದು ಫ್ರೈ ಪಲ್ಯಕ್ಕೆ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೆ. ಇವತ್ತು ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನಾನು ರೌಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಉದ್ದ ಬೇಕು ಅಂದರೆ ಆ ಥರನೂ ಕಟ್ ಮಾಡ್ಕೊಬೋದು. ಇಲ್ಲಿ ಉದ್ದ ಕಟ್ ಮಾಡ್ಕೊಂಡ್ರೆ ಒಂದೊಂದು ಸೈಜ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ರೌಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಫಸ್ಟ್ ನೋಡಿ ಒಗ್ಗರಣೆಗೆ ನಾನು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ತೊಂಡೆಕಾಯಿ ಪಲ್ಯಕ್ಕೆ ಕಡಲೆಬೇಳೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ರೊಟ್ಟಿ ಜೊತೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕಿಬಿಟ್ಟು ಆಮೇಲೆ ಕರಿಬೇವು ಹಾಕಿದ್ದೀನಿ. ನೋಡಿ, ಇವಾಗ ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಇವಾಗ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು, ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣ ಖಾರದ ಪುಡಿ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು, ಇಲ್ಲಾಂದರೆ ಖಾರದ ಪುಡಿ ಆದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇರೋದು. ಮೆಣಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಇದೆರಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ಈ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಪೇಸ್ಟು ಅದು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಸ್ಮೆಲ್ ಬಿಡಲಿ. ಚೆನ್ನಾಗೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಂಡೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ತೊಂಡೆಕಾಯಿನೂ ಹಾಕ್ತಾಯಿದ್ದೀನಿ. ನಾನು ಈ ಪಲ್ಯನ ಕುಕ್ಕರಲ್ಲೇ ಮಾಡ್ತಾಯಿರೋದು. ಹೊರಗಡೆ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಪಟಾಪಟ್ ಅಂತ ಈ ಪಲ್ಯನ ನಾವು ಮಾಡ್ಕೋಬೋದು. ನೋಡಿ, ತೊಂಡೆಕಾಯಿನೂ ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ಆಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ತುಂಬ ನೀರು ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು ಕುಕ್ಕರ್ದು ಕ್ಲೋಸ್ ಮಾಡಿಬಿಟ್ಟು ಮೇಲೆ ವಿಜಿಲ್ ಹಾಕ್ತಾಯಿದ್ದೀನಿ. ಈ ವೇಟ್ ಹಾಕ್ಬಿಟ್ಟು ಒಂದೇ ವಿಜಿಲ್ ಆದರೆ ಸಾಕು. ಇದು ಪಲ್ಯ ಕರೆಕ್ಟಾಗಿ ಬಂದಿರುತ್ತೆ. ಆಮೇಲೆ ಅದು ಪ್ರೆಷರ್ ಹೋದ್ಮೇಲೆ ನೋಡಿ ಮತ್ತೆ ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಕುದಿಯೋಕೆ ಇಟ್ಬಿಟ್ಟು ಇದಕ್ಕೆ ನಾನು ಮಾಮೂಲಿ ಸಾಂಬಾರು ಪುಡಿ ಇರುತ್ತಲ್ವ, ಮನೇಲಿ ನಾವು ಮಾಡ್ಕೊಂಡಿರೋ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಇದು ಹುಚ್ಚೆಳ್ಳು ಪೌಡ್ರು, ಗುರಾಳ್ ಪುಡಿ ಅಂತೀವಲ್ವ, ಅದನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ಕುದೀತಿದ್ದಂಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೆ. ಆ ಕಾಯಿ ತುರಿ ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಚೆನ್ನಾಗೆಲ್ಲ ಕುದಿಬೇಕು. ಇದು ನೋಡಿ, ಕುದ್ರೆ ಈ ಥರ ಒಂದು 2 ನಿಮಿಷ ಕುದೀಲಿ. ಇದು ಕುದಿಯೋದು ಆದಮೇಲೆ ನೋಡಿ ಈ ಥರ ಗ್ರೇವಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇನ್ನೂ ಜಾಸ್ತಿ ನೀರು ಹಾಕ್ಬಿಟ್ರೆ ಪಲ್ಯ ಚೆನ್ನಾಗಿ ಅನಿಸಲ್ಲ ರೊಟ್ಟಿ ಜೊತೆ. ಇಷ್ಟಿದ್ರೆ ಸಾಕು. ಈ ಒಂದು ಹದ ಇದ್ದರೆ, ನಾನು ಲಾಸ್ಟ್ ಟೈಮಿಗೆ ತೋರಿಸಿರೋದು ಬರೀ ನಾನು ಫ್ರೈ ಮಾಡ್ಕೊಂಡಿರೋದು. ಅದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಪಲ್ಯನೂ ರೆಡಿ ಆಯಿತು. ನೋಡಿ, ಇವಾಗ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ರೊಟ್ಟಿಗೆ ನಾನು ಇಲ್ಲಿ ಒಂದು ಗ್ಲಾಸು ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀರು ಎಲ್ಲ ಚೆನ್ನಾಗಿ ಕಾಯಲಿ. ಇದು ನೀರು ಕಾಯೋಷ್ಟೊತ್ತಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಜೋಳದ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1 ಕಪ್ಪು ನೀರಿಗೆ 1/4 ಕಪ್ಪಷ್ಟು ಇದು ಹಿಟ್ಟು ಬೇಕಾಗುತ್ತೆ. ನಾನಿಲ್ಲಿ ನನಗೆ ಸ್ವಲ್ಪ ಅಂದಾಜಲ್ಲಿ ನಾನು ಹಾಕ್ಕೊತಾ ಇದ್ದೀನಿ, ಕರೆಕ್ಟ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ಮಾಡೋರಾಗಿದ್ದರೆ 1 ಕಪ್ ನೀರಿಟ್ಟರೆ 1/4 ಕಪ್ಪಷ್ಟು ನೀರು ಹಿಟ್ಟು ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನೋಡಿ, ನೀರು ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಕುದೀತಾ ಇರುವಾಗ ನೀರು ಹಂಗೆ ಬರೀ ಜಸ್ಟ್ ಬಿಸಿ ಆದರೆ ಹಾಕೋಬಾರ್ದು, ಯಾಕಂದರೆ ಜಿಗಿ ಚೆನ್ನಾಗಿ ಬರಲ್ಲ ಇದು ಹಿಟ್ಟು. ಅದಕ್ಕೆ ಈ ಥರ ಚೆನ್ನಾಗಿ ಒಂದು 2 ನಿಮಿಷ ಕುದೀಲಿ ನೀರು. ಈಗ ಕುದಿಬೇಕಾದ್ರೆ ಈ ನೀರನ್ನ ಈ ಪಾತ್ರೆ ಒಳಗೆ ನಾವು ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಅದರೊಳಗೆ ಆ ನೀರನ್ನ ಹಾಕ್ಕೊಂಡು ಬಿಸಿನೀರು ಚೆನ್ನಾಗಿ ಕಾದಿರೋ ಬಿಸಿನೀರನ್ನ ಹಾಕ್ಕೊಂಡು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೌಟಿಂದ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ, ಇವಾಗ ನಾನು ತಣ್ಣಗಾದ್ಮೇಲೆ ನಾನು ಈ ಗ್ಯಾಸ್ ಕಟ್ಟಿ ಏನಿರುತ್ತಲ್ಲ ಕಲ್ಲ ಮೇಲೇ ನಾನು ರೊಟ್ಟಿ ಮಾಡೋದು. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಂಗೆ ಬೇಗ ತಣ್ಣಗಾಗುತ್ತೆ ಅಂತ ಸ್ವಲ್ಪ ಹರಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೌಟಿಂದನೇ ನೀಟಾಗೆಲ್ಲ ಸ್ವಲ್ಪ
ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ನಾವು ಜೋಳದ ರೊಟ್ಟಿಗೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾವು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ನೈಸಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕೀಳಲ್ಲ, ಏನು ಅರಿಯಲ್ಲ, ಎಡ್ಜಸ್ಸು ಹೊಡೆಯೋದಿಲ್ಲ, ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ನಾನು ಬರೀ ನೀರು ಹಾಕ್ಕೊಂಡೆ ಮಾಡ್ತಾ ಇರೋದು. ಚಪಾತಿಗಿನ್ನ ಈಸಿಯಾಗಿ ನಾವು ಜೋಳದ ರೊಟ್ಟಿ ಮಾಡ್ಕೋಬೋದು. ಚಪಾತಿ ಆದರೆ ಇನ್ನೂ ಹಿಟ್ಟು ಕಲಸಿಡಬೇಕು, ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಡಬೇಕು. ಇದು ಏನೂ ಇಲ್ಲ, ತಕ್ಷಣ ನೀರು ಕಾಯಿಸಿ ಹಾಕ್ಕೊಂಡು ಪಟಾಪಟ್ ಅಂತ ನಾವು ಜೋಳದ ರೊಟ್ಟಿನ ಪ್ರಿಪೇರ್ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು ಈ ರೊಟ್ಟಿನ. ನೋಡಿ ಈ ಥರ ಚೆನ್ನಾಗಿ ಎಲ್ಲ ನೈಸಾಗಿ ನಾದ್ಕೊಂಡು ನೀವು ಯಾವ ಸೈಜಲ್ಲಿ ಮಾಡ್ಕೋತೀರೋ ಅಷ್ಟಷ್ಟು ಹಿಟ್ಟು ತೊಗೊಂಡು ಮಾಡ್ಕೋಬೇಕು. ಆ ಥರ ಎಲ್ಲ ನಾನು ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಉಳ್ಳೆ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಜೋಳದ ಹಿಟ್ಟು ತೊಗೊಂಡು ನೋಡಿ ಈ ಥರ ಎಡಗೈ ಸಪೋರ್ಟಲ್ಲಿ ಹಿಂಗೆ ಎಡ್ಜಸ್ನ ಹೊಡಿದ ಹಾಗೆ ಈ ಥರ ಸಪೋರ್ಟಿಗೆ ಇಟ್ಕೊಂಡು ಒಂದು ನಮ್ಮದು ಅಂಗೈ ಅಗಲವಷ್ಟು ನಾನು ಫಸ್ಟು ತಟ್ತೀನಿ ರೊಟ್ಟಿನ. ತಟ್ಬಿಟ್ಟು ಆಮೇಲೆ ಲಟ್ಟಣಿಗೆ ತೊಗೊಂಡು ಚೆನ್ನಾಗಿ ಎಡ್ಜಸ್ಸಿಂದನೇ ನೀಟಾಗಿ ಉದ್ಕೋಬೇಕು. ಮಿಡ್ಡಲ್ಲೇ ಉದ್ದಿದ್ರೆ ಎಡ್ಜಸ್ ಎಲ್ಲ ದಪ್ಪ ಇರುತ್ತೆ. ಸೊ ಹಾಗಾಗಿ ಎಡ್ಜಸ್ನ ನೀಟಾಗಿ ಉದ್ಕೊತ ಬಂದರೆ ಎಲ್ಲ ಕಡೆನೂ ಈಕ್ವಲಾಗಿ ಚೆನ್ನಾಗಿ ಅದು ಅಗಲ ಆಗುತ್ತೆ ರೊಟ್ಟಿ. ಲಾಸ್ಟಲ್ಲಿ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಎರಡು ಕೈಯಿಂದ ಬಡಿದ್ರೆ ರೊಟ್ಟಿ ಸಕ್ಕತ್ತಾಗಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಉದ್ಬೋದು, ಯಾರು ಬೇಕಾದ್ರೂ ಉದ್ಬೋದು. ಫಸ್ಟ್ ಈ ಥರ ನಮ್ಮ ಕೈ ಅಗಲವಷ್ಟು ನೀಟಾಗಿ ಬಡ್ಕೊಂಬಿಟ್ರೆ ಆಮೇಲೆ ಎಡ್ಜಸ್ ಹೊಡೆಯಲ್ಲ, ಏನೂ ಇಲ್ಲ. ಹಿಟ್ಟು ಹಚ್ಬಿಟ್ಟು ಲಾಸ್ಟ್ ಆಮೇಲೆ ಲಟ್ಟಣಿಗೆಯಿಂದ ನೀಟಾಗಿ ಈ ಥರ ಉದ್ಕೋಬೇಕು. ಈ ಥರ ಉದ್ದಿ ಮಾಡಿ ಇಟ್ಕೊಂಡು ಬೇಯಿಸ್ಬೋದು. ಇಲ್ಲ ಒಂದು ರೊಟ್ಟಿ ಬೇಯೋಷ್ಟೊತ್ತಿಗೆ ಒಂದು ರೊಟ್ಟಿನ ನಾವು ಆರಾಮಾಗಿ ಉದ್ಕೋಬೋದು. ಒಂದು ರೊಟ್ಟಿ ಹಂಚಲ್ಲಿ ಹಾಕಿ ನಾನು ಹಂಚಿಟ್ಟಿದ್ದೀನಿ ಕಾಯಲಿಕ್ಕೆ, ಇನ್ನು ಕಾದಿರಲಿಲ್ಲ ಅಂತ ಇಲ್ಲಿ 2 ರೊಟ್ಟಿ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ನೋಡಿ ಹಂಚು ಕಾದಿದೆ. ಇವಾಗ ಹಂಚು ಕಾದಿದೆ ಅಲ್ವಾ, ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ಹಂಚಿಗೆ ಆ ರೊಟ್ಟೆ ಹಿಟ್ಟೇನು ನಾವು ಹಚ್ಚಿರ್ತೀವಲ್ವ ಕೆಳಗಡೆ ಇರುತ್ತಲ್ಲ, ಅದನ್ನು ಹಂಚಿನ ಮೇಲ್ಗಡೆ ಬರೋಂಗೆ ಹಾಕಬೇಕು. ಆ ಹಿಟ್ಟನ್ನು ನೀರು ಹಚ್ಚಿ ಆ ಹಿಟ್ಟನ್ನೆಲ್ಲ ತೆಗಿಬೇಕು, ಅಂದರೆ ನೀರು ಹಚ್ಚಬೇಕು ಜೋಳದ ರೊಟ್ಟಿಗೆ. ಹಚ್ಬಿಟ್ಟು ಒಂದು ಸೈಡು ಉಲ್ಟಾ ಹಾಕಿದ ಮೇಲೆ ಸ್ವಲ್ಪ ಬೆಂದಮೇಲೆ ಉಲ್ಟಾ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೋಡಿ ಟರ್ನ್ ಮಾಡ್ತಾ ಸ್ವಲ್ಪ ಪ್ರೆಸ್ ಮಾಡ್ತಾ ಈ ಥರ ರೊಟ್ಟಿನ ಬೇಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಎಲ್ಲ ಕಡೆಗೆ ಈಕ್ವಲಾಗಿ ನೀಟಾಗಿ ಬೇಯುತ್ತೆ. ಒಂದು ಕಡೆ ಸಿಯೋದು, ಒಂದು ಕಡೆ ಬೇಯದೇ ಇರೋಂಗೆ ಆ ಥರ ಏನೂ ಇರಲ್ಲ, ಎಲ್ಲ ಕಡೆ ಈಕ್ವಲಾಗಿ ನೀಟಾಗಿ ಬೇಯುತ್ತೆ. ಅದೇ ಥರ ನೋಡಿ ನಾನು ಒಂದು ರೊಟ್ಟಿ ಇವಾಗೇನು ಬೇಯುತ್ತಲ್ವ, ಅದು ಇವಾಗ ಒಂದು ನೀರು ಹಚ್ಚಿ ಬಿಟ್ಟ ಮೇಲೆ ಇನ್ನೊಂದು ರೊಟ್ಟಿಗೂ ನಾನೇನು ಉಳ್ಳೆ ಮಾಡಿ ಇಟ್ಕೊಂಡಿದ್ನಲ್ಲ, ಮತ್ತು ಇನ್ನೊಂದು ರೊಟ್ಟಿನ ನಾನು ಬಡಿದು ಉದ್ದಿ ಇಟ್ಕೊತೀನಿ. ಕರೆಕ್ಟು ಒಂದು ರೊಟ್ಟಿ ಬೇಯೋಷ್ಟೊತ್ತಿಗೆ ಒಂದು ರೊಟ್ಟಿನ ಆರಾಮಾಗಿ ಈಸಿಯಾಗಿಯೇ ಮಾಡ್ಕೊಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಈ ರೊಟ್ಟಿನ. ಬಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಮ್ಗೆ ಏನಾದರೂ ಹರಿತು ಆ ಥರ ಅಂತ ಅಂದರೆ ಸ್ವಲ್ಪ ಸ್ಲೋ ಆಗಿ ಉದ್ದಬೇಕು, ತುಂಬ ಜೋರಾಗಿ ಉದ್ದಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪ ಇರಲಿಕ್ಕೆ ಬಿಟ್ಬಿಡಿ. ತುಂಬ ತೆಳ್ಳ ಲಟ್ಸೋಕ್ಕಾಗಲಿಲ್ಲ ಅಂದರೆ ಜೋಳ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ. ನೀವು ಒಂದ್ಸರಿ ಈ ಥರ ರೊಟ್ಟಿ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಎಲ್ಲ ರೊಟ್ಟಿನೂ ಇದೇ ಥರ ನೋಡಿ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೆ. ನಾನು ಹಿಟ್ಟನ್ನು ನಾನು ಇವಾಗೇನು ಹಿಟ್ಟಿಗೆ ನೀರು ಹಾಕ್ಕೊಂಡು ಮಾಡಿದ್ನಲ್ವ, ಆವಾಗ ನಾನು ಮುದ್ದೆ ಮಾಡ್ಕೊಂಡು ಮಾಡೋದು ತೋರಿಸಿದ್ದೀನಿ. ಆಮೇಲೆ ಈ ಥರ ಶೇಪ್ ಬರಲಿಲ್ಲ ಅಂದರೆ ಬಿಗಿನರ್ಸ್ ಯಾವ ಥರ ಮಾಡಬೇಕು ಅಂತಲೂ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಆ ಥರನೂ ನೀವು ಟ್ರೈ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ರೊಟ್ಟಿ ಕಿತ್ತರೂ ಬಿಗಿನರ್ಸ್ ಆಗಿದ್ರೂ ನಾನು ಒಂದೇ ಸೈಜಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವು ಆ ವಿಡಿಯೋನ ಒಂದು ಸರಿ ಚೆಕ್ ಮಾಡಿಬಿಟ್ಟು ಮಾಡ್ಕೋಬೋದು. ಬಟ್ ಈಸಿಯಾಗಿಯೇ ಮಾಡ್ಕೋಬೋದು, ರೊಟ್ಟಿನ ಆರಾಮಾಗೆ ಬರುತ್ತೆ. ಏನು ಚಪಾತಿಗಿನ್ನ ಬೇಗನೆ ಮಾಡ್ಕೋಬೋದು ಈ ಜೋಳದ ರೊಟ್ಟಿನ. ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ರೊಟ್ಟಿ ಎಲ್ಲದನ್ನು ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಗನೆ ಮಾಡ್ಕೋಬೋದು. ಈ ರೊಟ್ಟಿಗೆ ಪಲ್ಯಗಳೆಲ್ಲ ಚೆನ್ನಾಗಿರುತ್ತೆ. ಎಲ್ಲ ಪಲ್ಯ ನಾನು ಇವತ್ತು ತೊಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ಕೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪಲ್ಯ ಮತ್ತು ಈ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.